ಇನ್ವೆಸ್ಟಿಗೇಷನ್ನ ಟೈಮ್ನಲ್ಲಿ ಪೊಲೀಸರಿಗೆ ಇನ್ನಷ್ಟು ಮಾಹಿತಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಇವರನ್ನು ಕೂಡ ಈ ಕೇಸ್ನಲ್ಲಿ ನಾವು ಆರೋಪಿಗಳನ್ನಾಗಿ ಮಾಡಬೇಕು. ಇವರು ಸೊ ನಮ್ಮ ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ನಿಮ್ಮ ಪತ್ರಕ್ಕೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ಇವತ್ತು. ಜನರ ಒಂದು ಮನ್ನಣೆಗೆ ಸಿಕ್ಕಂತ ಮೊದಲನೆಯ ಒಂದು ಜಯ. ಪ್ರಣಬ್ ಮೊಹಂತಿ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದ್ದಾರೆ. ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಹೊರಬೀಳಲಿ ಅಂತ ಹೇಳಿ ಆ ನೊಂದಂತ ಪರಿವಾರಕ್ಕೆ ಸತ್ತಂತ ಆ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಶಾರ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಮೇಡಮ್ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರು. ಅವರ ಪತ್ರ ಫಲ ಕೊಟ್ಟಿದೆ, ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರ ತನ್ನ ಆದೇಶ ಏನಿದೆ, SIT ರಚನೆಗೆ ಸಂಬಂಧಪಟ್ಟಂಥ ಆದೇಶ ಏನಿದೆ, ಆ ಆದೇಶದಲ್ಲಿ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಬರೆದಿರ್ತಕ್ಕಂತಹ ಪತ್ರದ ಆಧಾರದಲ್ಲಿ ನಾವೀಗ SIT ತನಿಖೆಗೆ ಆದೇಶವನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಸರ್ಕಾರ ತನ್ನ ಆದೇಶದಲ್ಲಿ ಹೇಳಿರುವ ಕಾರಣಕ್ಕೋಸ್ಕರ ನಾವು ಆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಯುದ್ಧದ ಆರಂಭ, ಸಂಘರ್ಷದ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು BJP ಸರ್ಕಾರದ ಅವಧಿಯಲ್ಲಿ ಮಾಡಿದಂತಹ ಕಿತಾಪತಿ. ಸೊ ನಮ್ಮ ಜೊತೆಗೆ ಲಾಯರ್ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ SIT ರಚನೆ ಮಾಡಿ ಆದೇಶವನ್ನ ಕೊಟ್ಟಿದೆ. ನಿಮ್ಮ ರಿಯಾಕ್ಷನ್ ಏನು ಸರ್? SIT ರಚನೆ ಮಾಡೋದು ಒಳ್ಳೆ ವಿಚಾರ, ಬಟ್ ಸಿದ್ದರಾಮಯ್ಯಗೆ ಮನ್ಸಿರ್ಲಿಲ್ಲ. ಕೆನರಾ ಒತ್ತಡ, ಮಾಧ್ಯಮಗಳು ಮಾಡಿದಂತ ಒತ್ತಡದ ಕಾರ್ಯಕ್ರಮಗಳು, ಆಮೇಲೆ ದಿನೇ ದಿನೇ ಇದು ಮುಗಿಲು ಮುಡ್ತಾ ಹೋಯ್ತು. ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ತಾ ಬಂತು. ರಾಹುಲ್ ಗಾಂಧಿಗೆ ಮಾಹಿತಿಗಳು ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಲೆಟರ್ಗಳು ಹೋಯ್ತು. ಒಂದು ದೊಡ್ಡ ಗುಂಪಿನ ವಕೀಲರು ದ್ವಾರಕನಾಥ್ ಮತ್ತೆ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಗೋಪಾಲ್ ಗೌಡ್ರು ಬೀದಿಗೆ ಹೇಳಿದ್ರು. ಸರ್ ಇಷ್ಟೆಲ್ಲ ಆದ್ಮೇಲೆ ಒತ್ತಡದಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸರ್ ಇದು. ಸೊ ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಫ್ರಮ್ ಪಬ್ಲಿಕ್, ಲಾಯರ್ಸ್, ರಿಟೈರ್ಡ್ ಜಡ್ಜಸ್, especially Dhananjaya sir, advocate Dhananjaya sir. I think he took the biggest lead. So we have to thank Justice Gopal Gaur, Dwarkanath ಅವ್ರಿಗೆ, ಯೂಟ್ಯೂಬರ್ಸ್ಗೆ, ಅದ್ರ ಬಗ್ಗೆ ಧ್ವನಿ ಹಾಕಿದವ್ರಿಗೆ, ಮಾಧ್ಯಮಗಳಿಗೆ, ನಿಮ್ಮಂತ ಯಾಕಂದ್ರೆ ನೀವು ಸತತವಾಗಿ ಫ್ರೀಡಮ್ ಟಿವಿಗೂ ಸಹ ಸತತವಾಗಿ ಫಾಲೋ ಅಪ್ ಮಾಡ್ಕೊಂಡ್ ಬಂತು. ನಾನು ವರ್ ಅಬ್ಸರ್ವಿಂಗ್ ಇಟ್. ಸೊ ಆಲ್ ಟುಗೆದರ್ ಐ ಥಿಂಕ್ ಸರ್ಕಾರನ ಮನ್ನಿಸಿದೆ ಸರ್, ಸರ್ಕಾರನ ಮನ್ನಿಸಿ ಇದಾಗಿದೆ ಅಂತ ಹೇಳ್ತಾ ಇದ್ವಿ. ಅಲ್ಲ, ನೀವು ಈಗ ರಿಯಾಕ್ಷನ್ ಅಲ್ಲಿ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸಿಲ್ಲದ ಮನಸ್ಸಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೂ ಯು ಥಿಂಕ್ SIT ಕೂಡ ಮನಸ್ಸಿಲ್ಲದ ಮನಸ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಹೆಂಗೆ? ಇಲ್ಲ ಸರ್, ಮೋಹಂತಿ ಇಸ್ ಅ ವೆರಿ ಗುಡ್ ಆಫೀಸರ್ ಆಸ್ ಪರ್ ಐ ನೋ. ಆಮೇಲೆ ನಮ್ಮ ಅನುಚೇತು ಅಷ್ಟೇ ಒಳ್ಳೆ ಹುಡುಗ, ನಾರಾಯಣಗೌಡ್ರ ಮಗ. ಅಲ್ಲಿರುವಂತ IPS ಅಧಿಕಾರಿಗಳು ಐ ಥಿಂಕ್ ದೇ ಆರ್ ಕ್ರೆಡಿಬಲ್ IPS ಆಫೀಸರ್ಸು. ಬರೀ SIT ಫಾರಮ್ ಮಾಡಿ ಡಿಪ್ಲಾಯ್ ಮಾಡೋದಲ್ಲ ಸರ್, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿದೆ. ವೆಹಿಕಲ್ಸ್ ಕೊಡ್ಬೇಕು ಅವ್ರಿಗೆ, ಡಾಗ್ ಸ್ಕ್ವಾಡ್ಸ್ ಕೊಡ್ಬೇಕು, ಮೆಡಿಕಲ್ ಟೀಮ್ ಬೇಕು, ಅಂಡ್ ಫಾರೆನ್ಸಿಕ್ ಟೀಮ್ ಬೇಕಾಗುತ್ತೆ, ವಿಡಿಯೋ ಟೀಮ್ ಬೇಕಾಗುತ್ತೆ, ಎಕ್ಸ್ಕಾವೇಷನ್ಗೆ ಬೇಕಾದಂತ ಸ್ಪೆಷಲೈಸ್ಡ್ ಎಕ್ಸ್ಕಾವೇಟರ್ಸ್ ಬೇಕಾಗುತ್ತೆ, ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ, ಲೋಕಲ್ ಪೊಲೀಸ್ ಬೇಕು, ರಿಸರ್ವ್ ಪೊಲೀಸ್ ಬೇಕು, ದಿಸ್ ಲಾಟ್ ಮೆನಿ ಥಿಂಗ್ಸ್ ಬಿ. ಆಮೇಲೆ ಡಾಗ್ ಸ್ಕ್ವಾಡ್ ಬೇಕು. ಇದನ್ನೆಲ್ಲ ಹಿಂದೆ ಮುಂದೆ ತುಳಿದಿರೋ ಸರ್ಕಾರನು ಕೊಡ್ಬೇಕಾಗತ್ತೆ ಸರ್. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಈ ಪ್ರಕರಣದಿಂದ, ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗದೆ ಅತ್ಯಂತ ದುಃಖಿತರಾಗಿರುವಂತಹ ಸಾರ್ವಜನಿಕರು, ಅಂದ್ರೆ ಎಲ್ಲರೂ ಕೂಡ, ನಾಟ್ ಬಹುತೇಕರು, ಎಲ್ಲರೂ ಕೂಡ ಅಸಮಾಧಾನ ಹೊಂದಿದ್ದಾರೆ. ಈಗ 2012ರಲ್ಲಿ ನಡೆದಂತ ಇನ್ವೆಸ್ಟಿಗೇಷನ್ ಸ್ವರೂಪ ಏನಿತ್ತು, ಅದರಿಂದ ಎಲ್ರಿಗೂ ಕೂಡ ಅಸಮಾಧಾನ ಇತ್ತು. ಸೊ ಆ ಅಸಮಾಧಾನ, ಆ ನೋವು, ಆ ಸಿಟ್ಟಿಗೆಲ್ಲ ಒಂದು ತಾರ್ಕಿಕವಾದಂತ ಒಂದು ಸಮಾಧಾನ ಇದರಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಭಾವಿಸಬಹುದಾ ಸರ್? 100% ಸರ್. ಇವತ್ತು ಸಮಾಧಾನ ಅಂತಂದ್ರೆ SIT ಮಾಡಿದೆ. ಆರೋಪಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಸಹ 100% SIT ತನ್ನ ಶಕ್ತಿನ ತೋರಿಸದೆ. ನಾವು ಪೊಲೀಸ್ ಬೇಡ SIT ಕೇಳಿದ ಇದೇ ವಿಚಾರಕ್ಕೆ. ಬಿಕಾಸ್
ಪ್ರೊಫೆಷನಲ್ IPS ಆಫೀಸರ್ಗಳು, ಸಾವಿರಾರು ಕೇಸನ್ನ ಹ್ಯಾಂಡಲ್ ಮಾಡಿರುವಂತ IPS ಆಫೀಸರ್ಗಳು ಒಂದು ಟೀಮ್ ಆಗಿ ಬರ್ತಾರೆ. ಜೊತೆನಲ್ಲಿ SIT ಫಾರಂ ಮಾಡಿದ್ರೆ ವೆರೈಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ, ಪೊಲೀಸ್ ಪವರ್ ಬರ್ತದೆ, ಸ್ಪೆಷಲ್ ಪವರ್ಸ್ ಬರ್ತದೆ. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈ ಒಂದು SIT ನ ಶುಡ್ ಬಿ ಮಾನಿಟರ್ಡ್ ಬೈ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್. ಒಬ್ಬ ಕ್ರೆಡಿಬಲ್ ಇರುವಂತ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅವರನ್ನ ಈ ಜೊತೆನಲ್ಲಿ ನೇಮಿಸಬೇಕಾದಂಥದ್ದು ಐ ಥಿಂಕ್ ಸರ್ಕಾರದ ಜವಾಬ್ದಾರಿ ಸರ್. ಅದೊಂದೇ ಆಡ್ ಆನ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ಜಗದೀಶ್ ಅವರೇ, Thank you. ನಮ್ಮ ಜೊತೆ ಮಾತಾಡಿದ್ದಕ್ಕೆ. ವೆರಿ ಇಂಪಾರ್ಟೆಂಟ್ ಅಂಶ ಜಗದೀಶ್ ಅವರು ಹೇಳಿದ್ದು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಈ ತನಿಖೆಯ ಮೇಲ್ವಿಚಾರಣೆಯನ್ನು ಮಾಡಬೇಕು ಅಂತೇಳಿ. ಕಾರಣ SIT ರಚನೆ ಮಾಡಿದ್ದಾರೆ. ಈಗ ಪ್ರಣಬ್ ಮೊಹಂತಿ ಅವರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಇದೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆಯ ಅಧಿಕಾರಿ ಎನ್ನುವಂತಹ ಅಭಿಪ್ರಾಯ ಇದೆ. ಅದರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಒಳ್ಳೆಯ ಅಧಿಕಾರಿಗಳೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.